ಶುಂಠಿ, ಏಲಕ್ಕಿ ಪ್ರಕೃತಿಯ ಸಣ್ಣ ಚಮತ್ಕಾರಗಳು. ಈ ಮೃದುವಾದ ಕಲ್ಲಿನ ಮೇಲಿನ ಗಿರಣಿ ರುಚಿಯ ಮೊದಲ ಹೆಜ್ಜೆ. ನಿಧಾನವಾಗಿ ಉಸಿರಿನಂತೆ ಶುಂಠಿ ಮತ್ತು ಏಲಕ್ಕಿ ಒಟ್ಟಾಗುತ್ತವೆ. ನೀರು ಈಗ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತದೆ. ಚಹಾ ಬಾಳುವುದು ಇದೇ ಕ್ಷಣ. ಹಾಲು ಸೇರಿದಾಗ ಈ ಮಿಶ್ರಣವು ಜೀವ ತುಂಬಿದ ಬಂಗಾರದ ಮೆರುಗು ಪಡೆದಂತೆ. ಕಥೆ ಕನಸು, ಸ್ಟೋರಿ ಡ್ರೀಮ್. ಸಾವಿರಾರು ವರ್ಷಗಳ ಹಿಂದೆ ಒಂದು ಎಲೆ ಬಿಸಿಯಾದ ನೀರಿನಲ್ಲಿ ಬಿದ್ದು ಜಗತ್ತಿನ ಸುವಾಸನೆಯ ಪ್ರಯಾಣ ಶುರು ಮಾಡಿತು. ಆ ಎಲೆಯ ರುಚಿ ಅದರ ಪೋಷಕಾಂಶ, ಹವಾಮಾನ ಮತ್ತು ಮಣ್ಣಿನೊಂದಿಗೆ ನಿಂತಿದೆ. ಎಲೆಯಷ್ಟು ಕಿರಿಯದೋ ರುಚಿಯಷ್ಟು ಮೃದುವಾಗಿರುತ್ತದೆ. 2 ಎಲೆ, ಒಂದು ಕಾಯಿ, ಇದೇ ರುಚಿಯ ಗುಟ್ಟು. ಈ ಚಿಕ್ಕ ಪ್ರಮಾಣವೇ ಚಹಾದ ಸಾರ್ಥಕತೆಯನ್ನ ನಿರ್ಧರಿಸುತ್ತದೆ. ಗಾಳಿಯಲ್ಲಿ ಒಣಗಿಸುವುದು ಎಲೆಯ ನೀರಿನ ಪ್ರಮಾಣ 70% ರಿಂದ 60%ಗೆ ಇಳಿಸುತ್ತದೆ. 150 ಮಿಲಿ ನೀರಿಗೆ 2 ಗ್ರಾಂ ಎಲೆ ಸಾಕು. ಇದಕ್ಕಿಂತ ಹೆಚ್ಚು ಆದರೆ ಕಹಿ, ಕಡಿಮೆ ಆದರೆ ನಿಷ್ಪ್ರಭ. ಮೊದಲ 30 ಸೆಕೆಂಡ್ಗಳು ಅರೋಮಾವನ್ನ ಹೊರತಕ್ಸೋದಕ್ಕೆ, ಮುಂದಿನ 2 ನಿಮಿಷ ರುಚಿ, ಕೊನೆಯ 30 ಸೆಕೆಂಡ್ಗಳು ಗಾಢ. ಜಗತ್ತಿನ ಹಾದಿಯಲ್ಲಿ ಹುಟ್ಟಿದ ಚಹಾ ಈಗ ನಿನ್ನ ಕೈಯಲ್ಲಿ. ಪ್ರತಿಯೊಂದು ಸಿಪ್ಪು ಒಂದು ಕಥೆ.